ಉಳ್ಳಾಗಡ್ಡಿ ಭಾಳ ಬೆಳೆದಿದ್ನಂತ್ರಿ ಅವ. ಒಂದು ವರ್ಷ ಜಗ್ಗ ಮಳೆ ಆಗಿತ್ತಂತ, ಉಳ್ಳಾಗಡ್ಡಿ ಭಾಳ ಬೆಳೆದಿದ್ನಂತ. ಉಳ್ಳಾಗಡ್ಡಿ ಬೆಳೆದು ಅವಂಗ ಏನು ಮಾಡಿದ್ನಂತಂದ್ರೆ ದೋತ್ರದಾಗ ಕಟ್ಟಿ ಬೇಷಂಗ ಅಜರ ಒಂದು 50 ಲಕ್ಷ ರೂಪಾಯಿ ಹಿಂಗೆ ಇಟ್ಕೊಂಬಂದಂತವ. ಇಟ್ಕೊಂಡು ಊರಾಗ ಬಂದ ತಕ್ಷಣ ಅಷ್ಟು ಮಂದಿ ಲಗ್ನ ಆಗಿ ಹೋಗ್ಯಾರ, ಮಕ್ಳದಾರ, ಎಲ್ಲರನ್ನೂ ಕರೆಸೋದು ಅಂಥೇಳಿ ಒಬ್ಬೊಬ್ಬರಿಗೆ 2 ತೊಲಿ ಬಂಗಾರ ತೊಗೊಂಡು ಹೋಗ್ಬೇಕಂತ ಹೇಳಿ ಅವ್ನು ವಿಚಾರ ಮಾಡಿ ಒಂದು 50 ಲಕ್ಷ ರೂಪಾಯಿ ಏನು ಉಳ್ಳಾಗಡ್ಡಿ ಮಾರಿ ತೊಗೊಂಡು ಬಂದಿದ್ನಲ್ಲ, ಅದ್ರಾಗ ಒಂದು 40 ಲಕ್ಷ ರೂಪಾಯಿ ಇಟ್ಟು 10 ಲಕ್ಷ ರೂಪಾಯಿ ತೊಗೊಂಡು ಹೊಂಟ್ನಂತವ. ಎಲ್ಲಿಗೆ? ನರಗುಂದ್ಕ, ಅಜಾರ್ ಹತ್ರ ಅಲ್ಲ, ನರಗುಂದ್ಕೊಂಡಂತ. ಅವ್ರ ಊರಾಗ ಒಬ್ರು ಪತ್ತಾರ ಇದ್ರಂತೆ. ಮೊದಲೆಲ್ಲ ಪತ್ತಾರ ಬಂಗಾರ ಮಾರ್ತಿದ್ರು, ಹೌದಿಲ್ಲ? ಅವರು ಇದ್ರಂತ. ಅವ್ರು ಏನು ಮಾಡಿದ್ರಂತ, ಹಂಗಂದ್ರೆ ಈ ವರ್ಷ ಎಲ್ಲ ಮಳೆ ಬೆಳೆ ಭಾಳ ಚಲೋ ಆಗೈತಿ, ರೈತರ ಕೈಯ ರೊಕ್ಕ ಐತಿ, ನಾನು 1 kg ಬಂಗಾರ ತರೋನು ಅಂತ ಹೇಳಿ ಅವನು ಏನು ಮಾಡಿದ್ನಂತ, kg ಬಂಗಾರ ತರಕ ನರಗುಂದ್ಕೆ ಹೋದ್ರಂತ. ಇಬ್ಬರು ಇವನು ಬೇಷಂಗೆ ಸಂತಿ ಮಾಡಿದ್ನಂತ. ಅವರು ಬಂಗಾರ ಖರೀದಿ ಮಾಡಿದ್ರಂತ, ಇವು ಬೇಷಂಗೆ ಸಂತಿ ಮಾಡಿ ಒಂದು ಸ್ವಲ್ಪ ಹಂಗೆ ಹಾಕೇಬಿಟ್ಟು, ಗೊತ್ತಾದಿಲ್ಲ, ಹಾಕೇಬಿಟ್ನಂತ. ಯಾಕಂದ್ರೆ ಬೇಷಂಗೆ ಜೋರಾಗಿ ಬಂದವು ಆ ವರ್ಷ. ನಮ್ಮ ರೈತರದ್ದು ಒಂದು ಸ್ವಲ್ಪ ಅಲ್ಲೇ ಆಟ ಚಟ ಇರ್ತಾವೆ, ಭಾಳ ಏನಿರಂಗಿಲ್ಲ. ನೆಕ್ಸ್ಟ್ ಅದಕ್ಕೆ ಬರ್ತೀನಿ ನಾನು. ಅವ ಒಂದು ಸ್ವಲ್ಪ ಹಾಕೊಂಡೋಗ ವಸ್ತಿ ಬಸ್ ತಪ್ಪಿಬಿಡ್ತಂತ. ಏನಾತ್ರಿ? ವಸ್ತಿ ಬಸ್ ತಪ್ಪಿಬಿಡ್ತಂತ. ಆವಾಗ ಏನು ಮಾಡಿದ್ರಂತ ಅವರು ಇಬ್ಬರು ಕೂಡಿ, ಅವಂಗೂ ವಸ್ತಿ ಬಸ್ ತಪ್ಪಿತು, ಇವ್ರಿಗೂ ವಸ್ತಿ ಬಸ್ ತಪ್ಪಿದ ತಕ್ಷಣ ಇಬ್ಬರು ಬಸ್ ಸ್ಟ್ಯಾಂಡ್ನಾಗ ಕುಂತಿದ್ರಂತ. ಹಂಗಾರೆ ಬ್ಯಾಡ್ ನಡಿಯೋಪ್ಪ, ಅಲ್ಲೇ ಹೋಗೋನು, ಹಿರೇಮಠನರ ಐತಿ, ಯಾವ್ದಾರು ಗುಡಿ ಐತಿ, ಇನ್ನೊಂದು ಗುಡಿಗೆ ಹೋಗಿ ಮಕ್ಕೊಂಡು ಬೆಳಗ್ಗೆ ಹೋಗೋಣ ಅಂತೇಳಿ ವಿಚಾರ ಮಾಡಿ ಪತ್ತಾರ ಪಾಪ ಬಂಗಾರ ಇಟ್ಕೊಂಡಿದ್ನಲ್ಲ ಹೊಂಟಿದ್ನಂತ. ಎಲ್ಲಿ ಬಂದೇವ ನಾ ಅಂತಂದಂತ. ಇಲ್ಲೇ ಬಂದೇನಪ್ಪ, ನಾನು ಬಂಗಾರ ತರಕ್ಕೆ ಬಂದೀನಿ ಅಂತಂದಂತ. ಹೌದನು? ಇಲ್ಲ, ನಾನು ಒಂದಿಷ್ಟು ಮತ್ತು ನನ್ನ ಹೆಂಡತಿ ಮಕ್ಕಳಿಗೆ ಬಂಗಾರ ಅರಿವಿ ಎಲ್ಲ ಸಂತಿ ಮಾಡಕ್ಕೆ ಬಂದೀನಿ, ವೀರಭದ್ರೇಶ್ವರ ಜಾತ್ರೆ ಐತಲ್ಲ ಅಂತೇಳಿ ಅವನು ಅಂದಂತ. ಇಬ್ಬರು ಅಂದ್ರಂತ. ಇಬ್ಬರು ಅನ್ನತ್ಲೆ ಮತ್ತೆ ಇನ್ನೇನು ಮತ್ತೆ ಬಸ್ ತಪ್ಪೈತಿ, ಏನು ಭಾಳ ದೂರ ಇಲ್ಲ, ನಡ್ಕೋತ್ತಾಗ ಊರಿಗೆ ಅಂತಂದಂತವ. ಅಂದ ತಕ್ಷಣ ಅವನ್ನಂತ, ಬ್ಯಾಡೋ ಮರೆಯ, ಇಂಥ ಹೊತ್ನಾಗ ಏನು ಮಾಡೋದೈತಿ, ಹೋಗಿರ ಏನು ಮಾಡೋದೈತಿ, ಬ್ಯಾಡ ಅಂದ ತಕ್ಷಣ ಏನು ಮಾಡಿದಂತ, ಇಲ್ಲ ನಡಿ ಹೋಗುನ, 3 ಹರಿಗೆಲ್ಲ ಜಿಗದ್ವಿ ಅಂತಂದ್ರೆ ಹೊಳೆಯಲ್ಲೂರಿಗೆ ಹೋಗಿವೆ ಅಂದಂತವ. ಆವಾಗ ಇವಂಗ ಅರಮನೆ ಸಾಗೈತಿ, ಆದರೂ ಅವ್ನು ಕರೆಯಕತ್ತಾನಂತ ಹೋದ. ಬಂದರು, ಅರ್ಧ ದಾರಿಗೆ ಬಂದರು, ಸಾಹೇಬ್ರು ಸುಸ್ತಾದ್ರು. ಯಾರು? ಉಳ್ಳಾಗಡ್ಡಿ ಸಾಹೇಬ್ರ ಸುಸ್ತಾಗಿ ಚಲೋ ಒಂದು ಬೇವಿನ ಗಿಡ ಬಿಡೋದಕ್ಕೆ ಬಂದು ಎಲ್ಲ ಒಗೆದು ಸುಮ್ಮನೆ ಮುಕ್ಕೊಂಡ್ಬಿಟ್ಟವ. ಮುಕ್ಕೊಂಡ ತಕ್ಷಣ ಇವ್ರ ಕೈಯಾಗ ಏನಿತ್ತು? ಬಂಗಾರ ಇತ್ತು. 1 kg ಬಂಗಾರ ರೀ, 1 kg ಬಂಗಾರ ಇಟ್ಕೊಂಡ ನೀವು. ಆವಾಗ ಅವನು ನಿದ್ದಿಗೆ ಹೋದ, ಇನ್ನು ಒಬ್ಬನ ಹೋದೆ ಅಂತ ಹೆದರಿಕಿ. ಏನು ಬೇಡಪ್ಪ, ಹಿಂದೆ ಇದ್ದು ಬೆಳಗ್ಗೆ ಹೋದ್ರ ಆತಂತ ಹೇಳಿ ಅವ್ರು ಏನು ಮಾಡಿದ್ರು ಅಂತಂದ್ರೆ ಮ್ಯಾಲೆ ಏರ್ ಕುಂತ್ರಂತ ಗಿಡ. ಅವರು ಯಾರು? ಬಂಗಾರ ತೊಗೊಂಡಾರ. ಮ್ಯಾಲೆ ಏರ್ ಕುಂತ್ರ, ಇದು ನೋಡಿದಂತ. ಮ್ಯಾಲೆ ಹೋದೆ ನೀನು ಅಂದಂತ. ಮ್ಯಾಲೆ ಹೋದನಂತ ತಕ್ಷಣ ಸುಮ್ಮನೆ ಮುಕ್ಕೊಂಡಂತ. 12-1 ಗಂಟೆ ಆಗಿತ್ತು. ಒಂದು 5 ಮಂದಿ ಕಳ್ಳರು ಬಂದ್ರಂತ ನೋಡ್ರಿ. ಯಾರು? 5 ಮಂದಿ ಕಳ್ಳರು ಬಂತಂತ. ಅವರು ಊರು ಕಳ್ಳತನ ಮಾಡ್ಬೇಕಂತ ಅವ್ರದ್ದು. ಎಲ್ಲರೂ ಪ್ರವಚನ ಕೇಳಕ್ಕೆ ಹೋಗ್ಯಾರ, ನಾವು ಊರು ಕಳ್ಳತನ ಮಾಡಿಬಿಡೋನು ಅಂತ ಹೇಳಿ ಅವ್ರು ವಿಚಾರ ಮಾಡ್ಯಾರ. ಅವ್ರು ಬರುಲಾಗ ಈ ಏನು ಕುಡಿದು ಬಿದ್ದಿದ್ದಲ್ಲ ನಮ್ಮ ರೈತ, ಅವನ ಕಾಲಿಗೆ ಅಡ್ಗಾಲು ಬಡ್ದು ಬಿದ್ದನಂತವ. ಯಾರಲ್ಲ ಅವ ಅನ್ನಂತವ. ಕಣ್ಗಿನ ಕಾಣೋದಿಲ್ಲ, ನನಗೆ ಕಣ್ಣು ಕಾಣ್ತೈತೆ ಮರ ನಡಿ ಅಂತೇಳಿ ಅವ ಮುಂದಿದ್ದವ. ಬಾರೋ ಮರ, ಇನ್ನು ಮತ್ತೆ ಎಲ್ಲರೂ ಬಂದ್ಗಿಂದಾರ, ಮುಂದೆ ಹೋಗಿ ಮುಂದೆ ಕಳ್ತನ ಮಾಡ್ಬೇಕು ಅಂತ ಅವ ಹೇಳಾಕತ್ತಾನ. ಅದು ಒಂದು ಸ್ವಲ್ಪ ಅವಂಗ ತೆಲಿಗೆ ಒಳಗೆ ಹೋಗೈತೆ. ಅದು ಒಂದು ಸ್ವಲ್ಪ ಅರ್ಧಂಬರ್ಧ ನಿಶೆ ಇಳ್ದತ್ತೆ ಅನ್ಸುತ್ತೆ. ಇಲ್ಲಿ ಒಬ್ಬ ಮುಕ್ಕೊಂಡನು ಮರಯ್ಯ, ಇವಂದ್ರಾಗೆ ಏನೋ ಒಂದು ಸ್ವಲ್ಪ ಗಂಟು ಕಂಡಂಗೆ ಕಾಣ್ತತಿ, ಇಲ್ಲಿ ಏನಾರು ಇದ್ರೆ ತೊಗೊಂಡು ಹೋಗ್ಬಿಡು ನಡಿ, ಮತ್ತೆ ಇಲ್ಲೇ ಸಿಕ್ಕರೆ ಅಲ್ಲಾರ ಯಾಕೆ ಹೋಗೋಣ ಅಂತ ಅವಂದಂತೆ. ಕುಡಿದು ಬಿದ್ದಾನವ, ಜ್ಞಾನ ಇಲ್ಲ ಅವಂಗೇನು ಅವನ ಹತ್ರ ಏನಿರ್ಬೇಕು ಅಂಥೇಳಿ ಅಂದು ನೋಡ್ರಿ. ಅದು ಕಿವಿ ಬಿತ್ತು ಇವಂಗ. ಅನ್ನೋ ಎದ್ದ ಕುಂತ, ನಾ ಕುಡಿದು ಬಿದ್ದೇನೆ, ನನ್ನ ಹತ್ರ ಕಚ್ಚಾಗಿ ಇಲ್ಲಿ 1 ಲಕ್ಷ ರೂಪಾಯಿ ಅದಾವು, ಕಚ್ಚಾಗಿ 1 ಲಕ್ಷ ರೂಪಾಯಿ ಅದಾವು, 2 ತೊಲಿ ಬಂಗಾರ ತೊಗೊಂಡೇನಿ. ನಾ ಏನಾರ ಸುಳ್ಳು ಹೇಳಕತ್ತೀನಿ ಅಂದ್ರೆ ನನ್ನ ಮಾತು ನಂಬೇಡ. ಮ್ಯಾಲೆ ಅವ್ನು ನೋಡಿ ಪತ್ತಾರ 1 kg ಬಂಗಾರ ತೊಗೊಂಡನ, ಬೇಕಾರೆ ಅವನು ಕೇಳ್ಕೊ ಅನ್ನ. ಎಲ್ಲಿ ಹೋತು? ಸಂಘ ಮಾಡ್ಬೇಕ್ರಿ. ಎಂತಾರ ಸಂಘ ಮಾಡಬೇಕು ಅಂತಂದ್ರೆ ಸಜ್ಜನರ ಸಂಘ ಮಾಡಬೇಕು. ಸಜ್ಜನರ ಸಂಘ ಮಾಡಿದ್ರೆ ನಮ್ಮ ಬದುಕು ಉದ್ಧಾರ ಆಗತ್ತೆ ಅನ್ನೋದಕ್ಕೆ ಪ್ರವಚನ. ಮಂದಿ ಮಕ್ಕಳೊಳಗ ಹೋಗಂಗಿಲ್ಲ. ನಿಮಗೆ ಗೊತ್ತಿರಲಿ, ವಿದೇಶದೊಳಗೆ ಹೆಣ್ಣನ್ನು ಭೋಗದ ವಸ್ತುವನ್ನಾಗಿ ನೋಡ್ತಾರೆ. ನನ್ನ ಭಾರತ ದೇಶದೊಳಗೆ ಹೆಣ್ಣನ್ನು ತಾಯಿ ಅಂತ ಕರೀತಾರೆ, ತಂಗಿ ಅಂತ ಕರೀತಾರೆ, ಅವ್ವ ಅಂತ ಕರೀತಾರೆ, ದೊಡ್ಡವ್ವ ಅಂತ ಕರೀತಾರೆ, ಚಿಗವ್ವ ಅಂತ ಕರೀತಾರೆ. ಈ ಸಂಸ್ಕೃತಿ ಯಾವುದಾದ್ರೂ ದೇಶದೊಳಗೆ ಇರಾಕ ಸಾಧ್ಯ ಐತೇನ್ರಿ? ಸಾಧ್ಯ ಐತೇನು? ಅದಕ್ಕಾಗಿ ನೋಡ್ರಿ ಯವ್ವ, ಎಷ್ಟು ಹಬ್ಬದವು ಎಲ್ಲ ನಿಮಗದವು.
ಹೌದಲ್ಲ? ನೀವು ನಗಾಕತ್ತೀರಿ ಅಂತ ಗೊತ್ತಾಗೈತೆ ನಿಮಗೆ. ಯಾವಾಗ ಇವ್ರನ್ನ ಮೂಲ್ಯಾಗ ತಳ್ಳಿದ್ರಲ್ಲಿ ನೀವು ಆವಾಗ ಗೊತ್ತಾಯ್ತು. ಯಾವಾಗ ಆಧಾರ್ ಕಾರ್ಡ್ ಜಗ ಹೊರಗಿತ್ತು, ಸೀರೆ ಪಿತಾಂಬರು ಹೊರಗೆ ಬಂದು ಆಧಾರ್ ಕಾರ್ಡ್ ಒಳಗೆ ಹೊಕ್ಕೊಂಡವು. ಅರ್ಧ ತಾಸು ಯಾಕೆ ಲೇಟ್ ಆಯ್ತು ಗೊತ್ತ ನನಗೆ? ನನ್ನ ಮಠಕ್ಕೆ ಒಬ್ಬ ಬಂದಿದ್ದ, ಅಜ್ಜಾರ ಎಲ್ಲಿದಿರಿ ಅಂದವ. ನನ್ನ ಹೆಂಡ್ತಿ ಅಂದವ, ಎದಿ ಬಡ್ಕೊಂಬರಾಗತ್ತ ನಾವು. ನನ್ನ ಹೆಂಡ್ತಿ ಅಂದ. ಯಾಕೆ ಹೋಮರ ನಿನ್ನ ಹೆಂಡ್ತಿ ಎಲ್ಲಿ ಹೋಗ್ಕಳ ಹೇಳು ಅಂದೆ ನಾನು. ನನ್ನ ಹೆಂಡ್ತಿ ಅಜ್ಜಾರ ಹೋಗಿ 1 ತಿಂಗಳಾತು ಮನೆಗೆ ಬಂದಿಲ್ಲ, ಹೆಂಗೆ ಹುಡುಕಿ ಕೊಡ್ರಿ ಅಂದವ. ನಾ ಯಾಕೆ ಹುಡುಕಿ ಕೊಡ್ಲಿ ಅಂದೆ ನಾನು. ಏನು ಕೊಡ್ಬೇಕು ಎಲ್ಲ ಕೊಟ್ಟಾರೆ ಅವನು. ಭಾರತ ದೇಶದೊಳಗೆ ನಿಮಗೆ ಗೊತ್ತಿರಲಿ, ಎಷ್ಟು ಹಬ್ಬ ಅದಾವು ಎಲ್ಲವೂ ನಿಮ್ಮೂ ಅದಾವು, ಎಷ್ಟು ನದಿಗಳದಾವು ಎಲ್ಲ ನದಿಗೂ ನಿಮ್ಮ ಹೆಸರಿಟ್ಟಾರ. ಅದು ಅಲ್ಲದೆ ನಾವೇನಾದರೂ ಭಾರತ ದೇಶದವ್ರಿಗೆ ಕಿಮ್ಮತ್ತು ಬರೋಕೆ ಸಾಧ್ಯ ಇತ್ತು ಅಂದ್ರೆ ಅದು ನಮ್ಮ ತಾಯಂದಿರಿಂದ ಅನ್ನುವಂಥದ್ದನ್ನು ನಾನು ಭಾಳ ಹೆಮ್ಮೆಯಿಂದ ಹೇಳ್ತೀನಿ. ಅವ್ರು ಭಾಳ ಮಂದಿ ಕೂಡ್ಯಾರ ಅಂತ ಹೇಳಂಗಿಲ್ಲ, ನೀವು ಅಷ್ಟು ಮಂದಿ ಕೂಡೀರಿ. ಯಾಕಂದ್ರೆ ನಿಮ್ಮ ಬಗ್ಗೆನೂ ನಾವು ಸ್ವಲ್ಪ ಹೇಳ್ಬೇಕಾಗತ್ತೆ. ನೋಡಿ, ಇಷ್ಟು ಹೇಳ್ಕೊಂತ ಹೋರಿ ನನ್ನ ಕಾರ್ಯಕ್ರಮ ಮಾತಾಡೋದು ಮುಗಿಮುಟನೂ ಚಪ್ಪಳಿ ಹೊಡಿತೀರಿ ನೀವು. ಇವ್ರ ಬಗ್ಗೆ ನಾ ಏನಾರ ಹೇಳಿಲ್ಲ ಅಂತಂದ್ರೆ ಫೇಲಕ್ಕೇನು ನಾ ಇಲ್ಲ, ನನಗೆ ಗೊತ್ತೈತಿ. ಅಯ್ಯ ನಿಮ್ಮ ನಾಡಿ ಮಿಡ್ತೇವೆ ಬರಲಿ. ನಾನು ಭವ್ಯ ಇತಿಹಾಸವನ್ನು ಹೊಂದಿರತಕ್ಕಂಥ ಭಾರತ ದೇಶದೊಳಗೆ ನಾವು ಬದುಕಾಕತ್ತೇವ. ಆದರೆ ಇವತ್ತು ನಮ್ಮ ಬದುಕು ಹೆಂಗಾಗೈತಿ? ನಿನ್ನೆ ದಿವಸ ಅಜ್ಜವ್ರ ಸಂಸ್ಕಾರದ ಬಗ್ಗೆ ಹೇಳ್ಯಾರ ನಿಮ್ಗೆ, ಹೌದಲ್ಲ? ಸಂಸ್ಕಾರ ಅಂದರೆ ಹೆಂಗಿರ್ತೈತಿ, ಮನುಷ್ಯ ಹೆಂಗೆ ಬದುಕಬೇಕು. ಇಷ್ಟು ಭವ್ಯವಾಗಿರ್ತಕ್ಕಂಥ ದೇವಸ್ಥಾನವನ್ನು ಕಟ್ಟಿಸಿ ಸುಮ್ಮನೆ ಉದ್ಘಾಟನೆ ಮಾಡ್ಬೋದಾಗಿತ್ತು. 11 ದಿವಸ ಆಧ್ಯಾತ್ಮ ಪ್ರವಚನವನ್ನು ಇಟ್ಟುಕೊಂಡಿರಿ ನೀವು. ಆಧ್ಯಾತ್ಮ ಪ್ರವಚನವನ್ನು ಇಟ್ಟುಕೊಂಡ್ರಿ. ಬರೀ ಆಧ್ಯಾತ್ಮ ಪ್ರವಚನ ಅಷ್ಟೇ ಅಲ್ಲ, ನಾಡಿನ ಎಲ್ಲ ಮಹಾತ್ಮರನ್ನು ಕರೆಸಿ ಅವರ ನುಡಿಗಳನ್ನು ಕೇಳಬೇಕನ್ನುವಂಥ ಅದ್ಭುತ ಪರಂಪರೆಯನ್ನು ಹಾಕಿಕೊಟ್ಟಾರಲ್ಲ ನಿಮಗೆ. ನಿಜವಾಗಲೂ ಹೊಳೆಯಾಲೂರು ಗ್ರಾಮದ ಭಕ್ತರು ನೀವು ಚಿನ್ನದಂಥ ಭಕ್ತರು ಅನ್ನುವಂಥದ್ದನ್ನು ತೋರಿಸಿಕೊಟ್ಟಿರಿ. ಎಷ್ಟು ಶಿಸ್ತು ನೋಡ್ರಿ ನಿಮ್ಮ ಹತ್ರ, ಶಿಸ್ತು ನೋಡ್ರಿ. ಗಂಡ್ಮಕ್ಳು ಒಂದು ಕಡೆ ಕುಂತೀರಿ, ಹೆಣ್ಮಕ್ಳು ಒಂದು ಕಡೆ ಕುಂತೀರಿ, ವಯಸ್ಸಾದವ್ರನ್ನ ಹಿಂದೆ ಕುಂದಿರಿಸಿರಿ, ಅಲ್ಲಿ ಹಿರಿಯರನ್ನ ಆ ಕಡೆ ಕುಂದಿರಿಸಿರಿ. ಎಷ್ಟು ಶಿಸ್ತು! ಮನುಷ್ಯನ ಜೀವನದೊಳಗೆ ಶಿಸ್ತು ಬಂತು ಅಂತಂದ್ರೆ ಮನುಷ್ಯನ ಜೀವನ ಭಾಳ ಆ ಭಗವಂತನಿಗೆ ಹತ್ತಿರ ಆಗತ್ತೆ. ನಾ ಏನು ಹೇಳಕತ್ತಿದ್ದೆ ನಿಮ್ಗೆ? ಏನು ಬದುಕಾಕತ್ತೇವಲ್ಲ, ಬದುಕು ಅದು ನೆಮ್ಮದಿಯಿಂದ ಇರಬೇಕು, ಸಮಾಧಾನದಿಂದ ಇರಬೇಕು. ಸಮಾಧಾನದಿಂದ ಇರಬೇಕಂದ್ರೆ ಏನು ಮಾಡಬೇಕು? ಜಗ್ಗ ರೊಕ್ಕ ಗಳಿಸ್ಬೇಕು, ಜಗ್ಗ ಹೊಲ ಗಳಿಸ್ಬೇಕು. ಅದು ಸಿಗ್ತತನ? ಇಲ್ಲ. ನೆಮ್ಮದಿ ಸಿಗಬೇಕಾಗಿತ್ತು ಅಂದ್ರೆ ಏನು ಮಾಡ್ಬೇಕಂದ್ರೆ, ಈಗ ವೀರಭದ್ರೇಶ್ವರ ದೇವಸ್ಥಾನದ ಉದ್ಘಾಟನೆ ಅಜ್ಜವರು 11 ದಿವಸ ಮೌನಾನುಷ್ಠಾನ ಮಾಡಕತ್ತಾರ. ಇಷ್ಟೆಲ್ಲ ಮಹಾತ್ಮರು ಇಲ್ಲಿ ಅದಾರ. ಪ್ರವಚನನ ನಿಮಗೆ ಯಾಕೆ ಹಚ್ಚಾರ್ರಿ? ನಿಮಗೆ ಯಾಕೆ ಹಚ್ಬೇಕು? ಈ ಪ್ರಾಣಿ ಪಕ್ಷಿ ಅವೆಲ್ಲ ಕರ್ಕೊಂಡು ಬರ್ಬೇಕಾಗಿತ್ತಲ್ಲ. ಗಿಡ ಮರಕ್ಕೆ ಹೇಳಿದ್ರೆ ಹಾಕಿದ್ದಿಲ್ಲನ? ಇಲ್ಲ. ಯಾರಿಗೆ ಹೇಳಬೇಕು? ಯಾವ ಪ್ರಾಣಿ ತಪ್ಪು ಮಾಡ್ತದಲ್ಲ ಆ ಪ್ರಾಣಿಗೆ ತಿಳುವಳಿಕೆ ಹೇಳ್ಬೇಕಾಕತಿ. ಈ ಜಗತ್ತಿನೊಳಗೆ ಭಗವಂತ ಈ ಭೂಮಿಯನ್ನು ಸೃಷ್ಟಿ ಮಾಡಿದ ಮೇಲೆ ಈ ಈ ಈ ಪ್ರಾಣಿಗಳು ಅಂತ ಏನದವಲ್ಲ, ಇವಕ್ಕೆಲ್ಲ ಏನು ಬೇಕು ಅದನ್ನು ಮೊದಲ ಕೊಟ್ಟ ಆದ ಮೇಲೆ ಈ ಪ್ರಾಣಿಗಳನ್ನು ಹುಟ್ಟಿಸಿದ. ಅದರಾಗಿ ಈ 2 ಕಾಲಿಂದ ಒಂದು. ನಾ ಹಿಂಗೆ ಮಾಡ್ಕೊತಿರ್ತೇನೆ, ಯಾವತ್ತು ಹಿಂಗೆ ಮಾಡಂಗಿಲ್ಲ, ನಾನು ಸೇರಿಸ್ಕೊಂಡು ಹೇಳ್ತೇನೆ. ಈ 2 ಕಾಲಿನ ಪ್ರಾಣಿನೂ ಒಂದು. ಈ ಪ್ರಾಣಿ ಮಾತ್ರ ತಪ್ಪು ಮಾಡೋಕ್ಕೆ ಸಾಧ್ಯ ಐತಿ, ಉಳಿದ ಪ್ರಾಣಿಗಳು ಯಾವುವು ತಪ್ಪು ಮಾಡಂಗಿಲ್ಲ. ಅವೆಲ್ಲವೂ ಪ್ರಕೃತಿಯ ಆಧಾರಿತ ಜೀವನವನ್ನು ನಡೆಸಾಕತ್ತವು. ಏನಾದರೂ ಪ್ರಕೃತಿ ವಿರುದ್ಧ ಜೀವನ ನಡೆಸಾಕತ್ತೀವಿ ಅಂತಂದ್ರೆ ಇದು ಮಾನವ ಜನ್ಮವನ್ನು ಪಡೆದುಕೊಂಡು ಬಂದತ್ತಲ್ಲ, ಈ ಒಂದು ಮಾನವ ಜೀವಿ ಐತಲ್ಲ, ಇದು ಮಾತ್ರ ತಪ್ಪು ಮಾಡೋಕ್ಕೆ ಸಾಧ್ಯ ಐತಿ ಅನ್ನೋದಕ್ಕಾಗಿಯೇ ಪ್ರವಚನ ಹಚ್ಚೋದು, ಶರಣರ ಸಂತರ ಮಹಾತ್ಮರ ಜೀವನ ಚರಿತ್ರೆಗಳನ್ನು ಕೇಳೋದು. 12ನೇ ಶತಮಾನದಲ್ಲಿ ಬಸವಾದಿ ಶಿವಶರಣರಾಗಿರ್ಬೋದು, ಎಚ್ಚರ ಸ್ವಾಮಿ ಆಗಿರ್ಬೋದು, ಇಲ್ಲಿರ್ತಕ್ಕಂಥ ಎಲ್ಲ ಪುಣ್ಯ ಮಹಾತ್ಮರ ಜೀವನ ಚರಿತ್ರೆಗಳು ಏನು ಹೇಳ್ಕೊಡ್ತಾವಂತಂದ್ರೆ, ಮನುಷ್ಯ ನೀ ಹಿಂಗೆ ಬದುಕಕ್ಕೆ ಬೇಕಾಗೈತಿ, ನೀನು ಪ್ರಕೃತಿಯನ್ನು ಹಾಳು ಮಾಡಬೇಡ. ನಮ್ಮ ಜೀವನ ಹೆಂಗೆ ಹೊಂಟತ್ಯವ ಅಂತಂದ್ರೆ ಈಗ ಲೆಕ್ಕಿಲ್ಲದ ಸರ್ವಜ್ಞ ಆದಂಗೆ ಆಗೈತೆ ನಮ್ಮ ಜೀವನ. ಅದಕ್ಕಾಗಿಯೇ 11 ದಿವಸ ಪ್ರವಚನ ಹಚ್ಚೋದು, ಆ 11 ದಿವಸ ಒಳ್ಳೆಯದನ್ನು ಕೇಳೋದು, ಒಳ್ಳೆಯದನ್ನು ಮಾತಾಡೋದು, ಆ ಭಗವಂತನ ಕಡೆಗೆ ನಮ್ಮ ಮನಸ್ಸನ್ನು ಒಯ್ಯೋದಿದೆಯಲ್ಲ ಅದೇ ಜೀವನ. ಹೆಂಗೆ ಒಯ್ಯಬೇಕು? ಮನಸ್ಸನ್ನು ಹೆಂಗೆ ನಿಗ್ರಹ ಮಾಡಬೇಕು? ಮನಸ್ಸನ್ನು ನಿಗ್ರಹ ಮಾಡೋಕ್ಕೆ ಸಾಧ್ಯ ಇಲ್ಲನ್ರಿ ಅಜ್ಜಾರ. ಕಷ್ಟ ಸಾಧ್ಯ, ನನಗೆ ಗೊತ್ತಿದ್ದಂಗೆ ಕಷ್ಟ ಸಾಧ್ಯ ಇಲ್ಲ ಅಂತ ಹೇಳಂಗೆ ಇಲ್ಲ. ಎಲ್ಲವನ್ನೂ ಸಾಧನೆ ಮಾಡ್ಬೋದು ನಾವು, ಆದರೆ ಕಷ್ಟ ಸಾಧ್ಯ ಇದೆ ಎನ್ನುವಂಥ ಮಾತನ್ನು
ಹಿಂದಿನ ಕಾಲದ ಮಹಾತ್ಮರು ಶರಣರು ಸಂತರು ಹೇಳ್ಕೊಂತ ಬಂದಾರ. ಅದೇ ಹಾದಿಯೊಳಗೆ ನಾವು ಕೂಡ ಏನು ಮಾಡಬೇಕಾಗೈತಿ ಅಂತಂದ್ರೆ ಸಂಗ್ರಹ ಮಾಡಬೇಕಾಗೈತಿ. ನಿಮ್ಗೆ ಗೊತ್ತಿರಲಿ, ಈ ಸೂರ್ಯನ ಬೆಳಕು ಗೊತ್ತಲ್ಲ ನಿಮ್ಗೆ, ಸೂರ್ಯನ ಬೆಳಕು ಅದನ್ನು ಸಂಗ್ರಹ ಮಾಡಿದ್ರೆ ಏನಾಗತ್ತೆ? ಮಾತಾಡೋಕೆ ನೀವು ಗಪ್ಪು ಗಡ್ದು ಕುಂತ್ರೆ ಹೆಂಗೆ? ಸೂರ್ಯನ ಬೆಳಕನ್ನು ಸಂಗ್ರಹ ಮಾಡಿದ್ರೆ ಅಲ್ಲಿ ಒಂದು ಶಕ್ತಿ ಉತ್ಪತ್ತಿ ಆಕತಿ. ಆಗುತ್ತೋ ಇಲ್ಲೋ? ಅದಕ್ಕೆ ಏನಂತ ಕರೀತಾರ? ಒಪ್ಕೊಂತೀನಿ, ಸೋಲಾರು ಅಥವಾ ಸೌರಶಕ್ತಿ, ಹೌದಲ್ಲ? ನೋಡ್ರಿ, ಸೂರ್ಯನ ಬೆಳಕನ್ನು ಸಂಗ್ರಹ ಮಾಡಿದ್ರೆ ಅಲ್ಲಿ ಒಂದು ಶಕ್ತಿ ಉತ್ಪತ್ತಿ ಆಗತ್ತೆ. ನೀರು ಹರಿತಿರ್ತತಿ, ಹೌದಲ್ಲ? ನೀರು ಹರಿಯೋದನ್ನು ಒಂದು ಕಡೆ ಸಂಗ್ರಹ ಮಾಡಿದ್ರೆ ಅಲ್ಲಿ ಒಂದು ಶಕ್ತಿ ಉತ್ಪತ್ತಿ ಆಕತ್ತೆ ಇಲ್ಲ? ಆಕತ್ತೆ ಇಲ್ಲ. ನೀರನ್ನು ಸಂಗ್ರಹ ಮಾಡಿದ್ರೆ ಅದರ ಜೊತೆಗೆ ಸೂರ್ಯನ ಬೆಳಕನ್ನು ಸಂಗ್ರಹ ಮಾಡಿದರೆ ಒಂದು ಶಕ್ತಿ ಉತ್ಪತ್ತಿ ಆಗತ್ತೆ. ಅದೇ ಗಾಳಿಯನ್ನು ಸಂಗ್ರಹ ಮಾಡಿದರೆ ಒಂದು ಶಕ್ತಿ ಉತ್ಪತ್ತಿ ಆಗತ್ತಾ ಇಲ್ಲ? ಆಗತ್ತಲ್ಲ? ನೀರು ಸಂಗ್ರಹ ಮಾಡಿದರೆ ಒಂದು ಶಕ್ತಿ, ಬೆಳಕನ್ನು ಸಂಗ್ರಹ ಮಾಡಿದರೆ ಒಂದು ಶಕ್ತಿ ಉತ್ಪತ್ತಿ ಆಗತ್ತಾ? ಗಾಳಿಯನ್ನು ಶಕ್ತಿ ಉತ್ಪತ್ತಿ ಮಾಡಿ ಅದರೊಳಗೆ ಶಕ್ತಿಯನ್ನು ಸಂಗ್ರಹ ಮಾಡಿದರೆ ಏನಾಗುತ್ತೆ? ಪವನ ಶಕ್ತಿ ಉತ್ಪತ್ತಿ ಆಗತ್ತೆ. ಇದರಿಂದನೂ ಕರೆಂಟ್ ಉತ್ಪತ್ತಿ ಮಾಡಬಹುದು, ಅದರಿಂದನೂ ಕರೆಂಟ್ ಉತ್ಪತ್ತಿ ಮಾಡಬಹುದು, ಸೂರ್ಯನ ಶಾಖದಿಂದನೂ ಕರೆಂಟ್ ಉತ್ಪತ್ತಿ ಮಾಡಬಹುದು, ಹೌದಲ್ಲ? ಹಾಗಾದರೆ ಅಲ್ಲೆಲ್ಲ ಆ ಶಕ್ತಿಗಳನ್ನು ಒಂದು ಕಡೆ ಸಂಗ್ರಹ ಮಾಡಿದ್ರೆ ಅಲ್ಲಿ ಒಂದು ಶಕ್ತಿ ಉತ್ಪತ್ತಿ ಆಗುತ್ತೆ ಅಂತಂದ್ರೆ, ಈ ಮನುಷ್ಯನ ಮನಸ್ಸನ್ನು ಒಂದು ಕಡೆ ನಿಗ್ರಹ ಮಾಡಿಕೊಂಡು ನೀವೆಲ್ಲರೂ ಕೂಡ್ಕೊಂಡು ವೀರಭದ್ರೇಶ್ವರನ ಜಪವನ್ನು ಮಾಡ್ಕೊತ, ಎಚ್ಚರ ಸ್ವಾಮಿಯ ಜಪವನ್ನು ಮಾಡ್ಕೊತ ಇಲ್ಲಿ ನಿಮ್ಮ ಮನಸ್ಸನ್ನು ಸಂಗ್ರಹ ಮಾಡಿದ್ದ ಕರೆ ಆಯಿತು ಅಂದ್ರೆ ನಿಮ್ಮ ಮನಸ್ಸಿನೊಳಗೆ ಭಕ್ತಿ ಉತ್ಪತ್ತಿಯಾಗಿ ನಿಮ್ಮಲ್ಲಿ ಒಂದು ಶಕ್ತಿ ಬರುತ್ತೆ ಅಂತ ಹೇಳಿನ ಪ್ರವಚನ ಹಚ್ಚಿದ್ದ ಹೊರತಾಗಿ ಮತ್ತೆ ಯಾವುದಕ್ಕೂ ಅಲ್ಲ ಅನ್ನುವಂಥದ್ದನ್ನು ನಾವು ತಿಳ್ಕೊಬೇಕಾಗ್ತೈತಿ ಪುಣ್ಯಾತ್ಮ. ಈಗ ಈ ಜಗತ್ತಿನೊಳಗೆ 2 ಥರದ ಪ್ರಾಣಿಗಳಿರ್ತವೆ. ಎಷ್ಟು ಥರದ್ರಿ? 2 ಥರದ ಪ್ರಾಣಿಗಳು. 2 ಥರದ ಪ್ರಾಣಿಗಳು ಅಂತಂದ್ರೆ, ಒಂದು ಸಾತ್ವಿಕ ಪ್ರಾಣಿ, ಇನ್ನೊಂದು ಕ್ರೂರ ಪ್ರಾಣಿ. ಕೇಳಾತಲ್ಲ ಹೇಳೋದು? ನೀವು ಹೂನರನ್ರಿ ಹಾನರನ್ರಿ ಹನಿ ನೀರು ಬಡ್ಕೊಲಿ. ನಾನು 2 ಥರದ ಪ್ರಾಣಿಗಳದವಂತ. ಯಾವುವು? ಒಂದು ಸಾತ್ವಿಕ ಪ್ರಾಣಿ, ಇನ್ನೊಂದು ಕ್ರೂರ ಪ್ರಾಣಿ. ಸಾತ್ವಿಕ ಪ್ರಾಣಿ ಅಂದ್ರೆ ಯಾವ್ಯಾವ್ರಿ? ಟ್ರೈನ್ ಹೋಗ್ಲಿನ? ಸಾತ್ವಿಕ ಪ್ರಾಣಿ ಅಂದ್ರೆ ಯಾವ್ರು? ಪರಿಚಯನರ ಅದಾವ ಇಲ್ಲ ನಿಮಗೆ ಅವು? ಆಕಳ ಒಪ್ಕೊಂತೇನ್ರಿ. ಆಡ, ಆನಿ, ಸ್ವಲ್ಪ ಡೌಟ್ ಬಂತ ಯವ್ವ. ಆನಿ ಅಂತ ಹೇಳ್ತಾಳೆ ಈಗ. ಇರಲಿ, ಸ್ವಲ್ಪ ಸೇರಿಸ್ಕೊಳ್ಳೋಣ, ನಾನು ಗುಂಪಿಗೆ ಸೇರೋದು ಪದ ಅದು. ಆಡೂ ಸಾತ್ವಿಕ ಪ್ರಾಣಿ, ಹೌದಲ್ಲ? ಮತ್ತು ನಾಯ ಎಲ್ಲಿಂದ ಹಿಡ್ಕೊಂಬಂದೀವ ಮಾರೆ? ಈ ಉಡಾಳ ಕಂಪ್ನಿ ಗುಂಪು ಹಂಗೆ ಕುಂತಿರ್ತೈತಿ, ನಮ್ಮ ಪ್ರವಚನಕಾರರಿಗೆ ಕಾಡ್ತಿರ್ತಾರೆ. ಸಾತ್ವಿಕ ಪ್ರಾಣಿ ರೀ, ಗೊತ್ತಕ್ಕವಿಲ್ಲ ನಿಮಗೆ? ಮೊಲ ಆಗಿಲ್ಲ ಅದಾವ ಇಲ್ಲ? ಅದು ಒಂದು. ಮತ್ತೆ ಚಿಗುರಿಲ್ಲ ಏನು? ಸಾತ್ವಿಕ ಪ್ರಾಣಿಗಳಿವೆ, ಹೌದಲ್ಲ? ಹೋಗ್ಲಿ, ಕ್ರೂರ ಪ್ರಾಣಿಗಳದ್ದು ಹೇಳ್ರಿ. ಯಪ್ಪ, ಒಟ್ಟು ಸಾತ್ವಿಕ ಪ್ರಾಣಿಗಳ ಪರಿಚಯನೇ ಇಲ್ಲ, ಎಲ್ಲ ಕ್ರೂರ ಪ್ರಾಣಿಗಳ ಪರಿಚಯ ಅದಾವ. ನೋಡ್ರಿ ಹೆಂಗೈತಿ ಮನುಷ್ಯನ ಜೀವನ. ಸಾತ್ವಿಕ ಪ್ರಾಣಿಗಳು ಅಂತಂದ್ರೆ ಸಜ್ಜನರಿದ್ದಂಗ. ಏನ? ಸಾತ್ವಿಕ ಪ್ರಾಣಿಗಳು ಅಂತಂದ್ರೆ ಸಜ್ಜನರಿದ್ದಂಗ, ಕ್ರೂರ ಪ್ರಾಣಿಗಳು ಅಂತಂದ್ರೆ ದುರ್ಜನರಿದ್ದಂಗ. ಅವ್ರದ ಸಹವಾಸ ಭಾಳ ಮಾಡ್ಯಾರ ನೀವು. ಸಾತ್ವಿಕ ಪ್ರಾಣಿ ಹೇಳ್ರಿ ಅಂದ್ರೆ ಆಡ್ರಿ, ಮಲಾರಿ, ಹಿಂಗೆ ಹೇಳಕತ್ತೀವಿ. ಕ್ರೂರ ಪ್ರಾಣಿ ಅಂದ್ರೆ ನಾ ಹಿಂಗೆ ಬರೋಳೊಳಗನ ಹುಲಿ ಸಿಂಹ ನಾಯಿ ಯಾವ ಅಂದ್ರೆ ಅವ ನಿಮಗೆ ಜಾಸ್ತಿ ಆಗ. ಹಂಗಂದ್ರೆ ಸಂಘ ಭಾಳ ಚಲೋ ಇರ್ಬೇಕಂತ್ರಿ. ಏನಿರ್ಬೇಕು? ಸಂಘ ಭಾಳ ಚಲೋ ಇರ್ಬೇಕಂತ. ನೋಡ್ರಿ, ಸಾತ್ವಿಕ ಪ್ರಾಣಿಗಳು ಅಂತಂದ್ರೆ ನೀವು ಯೋಚನೆ ಮಾಡಕತ್ರಿ. ಕ್ರೂರ ಪ್ರಾಣಿಗಳು ಅಂತಂದ್ರೆ ಧಡ ಹೇಳಿದ್ರಿ. ಅಂದ್ರೆ ನಾವು ಸಂಘ ಯಾರದು ಚಲೋ ಮಾಡಾಕತ್ತೀವಿ ಅನ್ನುವಂಥದ್ದನ್ನು ತಿಳ್ಕೊಬೇಕಾಕತ್ತೀವಿ. ಸಂಘ ಅಂದ್ರೆ ಹೆಂಗಿರಬೇಕು? ಚಲೋ ಇರಬೇಕು. ಈಗ ಹಾವಿಗೆ ಎಲ್ಲಿ ವಿಷ ಇರ್ತೈತೆ ರೀ? ಹಾವಿಗೆ ಎಲ್ಲಿ ವಿಷ ನಮ್ಗೆ ಗೊತ್ತಾಗಲ್ಲ, ಹೌದಲ್ರಿ ಹಿರಿಯರು? ಹಾವಿಗೆ ಎಲ್ಲಿ ವಿಷ ಇರ್ತೈತೆ? ಹಾಲಿನ್ಯಾಗ. ಚೇಳಿಗೆ ಕಡಸುಂಡ್ರಿಲ್ವ ಮೇರೆ? ಹಲ್ಲಿಗೆ
ಒಟ್ಟು ವಿಷಯ ಇರ್ತೈತೆ ಅದು. ನೊಣಕ್ಕ ಗೊತ್ತಿಲ್ಲ ನನಗೆ, ನೀವು ಒಬ್ಬರ ವಿಷಯ ಇರ್ತೈತಿ. ತುಪ್ಪದಾಗ ಬಿದ್ದರೆ ಏನು ಮಾಡ್ತೀರಿ? ಅಂಥ ಮಂದಿ ಐತ್ರಿ ಒಂದಿಷ್ಟು. ನೊಣ ತುಪ್ಪದಾಗ ಬಿದ್ದರು ಏನು ಮಾಡ್ತೀರಿ ನೀವು? ಬೂದಿ ಹಾಕಿ ಎತ್ತಿ ಹೊರಗೆ ಹೋಗಿ ಅಂತೀರಿ, ಹೊರತಾಗಿ ಹಾಲು ಚೆಲ್ಲನ್ನಂಗಿಲ್ಲ ನೀವು. ಹೌದಲ್ಲ? ಸಣ್ಣರಿದ್ದಾಗ ಹಿಂಗೆ ಹೇಳ್ತಿದ್ರಿ ನಮ್ಗೆ. ಹೆಂಗೆ ನೊಣ ಕೈಯಲ್ಲಿ ಇರ್ತೈತೆ ರೀ. ಹಾಂ, ತಿಳ್ಕೊಬೇಕು, ಇವನ್ನೆಲ್ಲ ತಿಳ್ಕೊಬೇಕು. ನಮ್ಮ ಬದುಕು ಎತ್ತೆತ್ತಗಾರ ಹೊಂಟೈತಿ, ಹೆಂಗಾರ ಹೊಂಟೈತಿ. ಯಾವುದನ್ನು ತಿಳ್ಕೊಬೇಕು ಅದನ್ನು ತಿಳ್ಕೊಳಂಗಿಲ್ಲ ನಾವು. ಹೆಂಗೆ ರೀ? ನೊಣಕ್ಕೆ ಯವ್ವ ತಲೆಯಾಗ ವಿಷಯ ಇರ್ತೈತಿ. ಎಲ್ಲಿ? ತಲೆಯಾಗಿ ವಿಷಯ ಇರ್ತೈತಿ. ನೋಡ್ರಿ ಎಷ್ಟು ಪ್ರಾಣಿಗಳದವು, ಆ ಎಲ್ಲ ಪ್ರಾಣಿಗಳಿಗೆ ಒಂದೊಂದು ಕಡೆ ಮಾತ್ರ ವಿಷಯ ಐತಿ. ಇಲ್ಲೊಂದು ಐತಿ ನೋಡ್ರಿ, ಈ ಪ್ರಾಣಿಗೆ ಎಲ್ಲ ಕಡೆ ವಿಷಯ ಐತಿ. ಒಟ್ಟು ಏನು ಹೇಳಿದ್ರು ಇದಕ್ಕೆ ಹೇಳುದ. ಎಷ್ಟು ಮಂದಿ ಈ ಜಗತ್ತಿನೊಳಗೆ ಮಹಾತ್ಮರು ಅದಾರಲ್ಲ, ಅವರೆಲ್ಲರೂ ಈ ಮಾನವರಿಗಾಗಿನೇ ಬೋಧನೆಗಳನ್ನು ಮಾಡ್ಯಾರ. ಈ ಜಗತ್ತಿನೊಳಗೆ ಎಷ್ಟು ಮಂದಿ ರಾಜರು ಮಹಾರಾಜರು ಅವರೆಲ್ಲ ಆಗಿ ಹೋಗ್ಯಾರಲ್ಲ, ಅವರೆಲ್ಲರೂ ಏನು ಮಾಡ್ಯಾರ? ಮಹಾತ್ಮರಿಂದ ಬೋಧನೆ ಪಡ್ಕೊಂಡಾರಲ್ಲ. ಆದರೆ ಈ ಮಾನವ ಜೀವಿಗೆ ಮಾತ್ರ ಎಲ್ಲವನ್ನು ಹೇಳ್ಯಾರ, ಮರಕ್ಕೆ ಹೇಳಿಲ್ಲ, ಪ್ರಾಣಿಗಳಿಗೆ ಹೇಳಿಲ್ಲ. ನೋಡ್ರಿ, ಪ್ರಾಣಿಗಳಿಗೆ ಒಂದೊಂದು ಕಡೆ ವಿಷಯ ಆದ್ರೆ ಈ ಮನುಷ್ಯಾಗ ಎಲ್ಲ ಕಡೆ ವಿಷಯ. ಉದಾಹರಣೆ ಹೆಂಗೆ ಹೇಳ್ಯ ನಿಮಗೆ? ಸಂಘ ಭಾಳ ಚಲೋ ಅದ. ಸಜ್ಜನರ ಸಂಘವದು ಏನೋ ಮರೆ ನನಗೆ ಜಿಗಿದು ಬಂದಂಗೆ ಆಕೈತಿ. ಸಜ್ಜನರ ಸಂಘವದು ಹೆಜ್ಜೇನು ಸವಿದಂತೆ, ದುರ್ಜನರ ಸಂಘವದು ಬಚ್ಚಲ ನೀರಿನಂತೆ. 12ನೇ ಶತಮಾನದಲ್ಲಿ ಬಸವಾದಿ ಶಿವಶರಣರು, ಅಲ್ಲಿರುವಂತಹ ಎಲ್ಲ ಶರಣರು ಬರೆದಿರುವಂತಹ ವಚನಗಳು ಏನದವಲ್ಲ, ಇದು ಬಹಳ ಒಂದೊಂದು ವಚನನೂ ಒಂದೊಂದು ಅದ್ಭುತವಾಗಿರತಕ್ಕಂಥ ವಿಷಯವನ್ನು ಮಂಡನೆಯನ್ನು ಮಾಡ್ತವೆ. ಸಜ್ಜನರ ಸಂಘ ಅಂತಂದ್ರೆ ಅದು ಹೆಜ್ಜೇನು ಸೌದಂತೆ ಅಂತ ಹೇಳ್ತಾರೆ. ದುರ್ಜನರ ಸಂಘ ಅಂತಂದ್ರೆ ಬಚ್ಚಲ ನೀರಿನಂತೆ ಅಂತ ಹೇಳ್ತಾರೆ. ಸಂಘ ಅಂದ್ರೆ ಹೆಂಗೆ ಮಾಡ್ಬೇಕ್ರಿ? ಸಂಘ ಹೆಂಗೆ ಮಾಡಕ್ಕೆ ಕಲಿಬೇಕು ನಾವು ಅಂತಂದ್ರೆ, ಹಾಡ್ತೀರಿ? ಇಲ್ಲ, ಇದು ಮುಗಿದ ಮೇಲೆ ಹಾಡಿರಂತ. ಅವ್ರು ಬಾರಿಸಿದ್ರಂದ್ರೆ ಮತ್ತೆ ನಮ್ಗೆ ಇಲ್ಲಿ ಬಂದ್ ಮಾಡ್ಬೇಕಂತ ಸಿಗ್ನಲ್. ಅವು ಬರೋದು ಲೇಟಾಗಿ ಬಂದಿರಿ ಜರ ಒಂದು ಹಾಡಾಕರ ಕೊಡ್ರಿ ಅಂತ ಒಂದು ಅರ್ಧ ತಾಸು ಹಡಿಯಲ್ಲ ಮರೆ, ಆದರೂ ಟ್ಯೂನ್ ಅನಿಸ್ತಾನೆ. ಏನೇ ಹೇಳಾಕತ್ತಿದ್ನಿಲ್ರಿ ನಾನು? ಸಂಘ ಭಾಳ ಚಲೋ ಇರ್ಬೇಕ್ರಿ. ಸಂಘ ಚಲೋ ಇರಲಿಲ್ಲ ಅಂತಂದ್ರೆ ಹೆಂಗೆ ಆಕತಿ ಅಂತಂದ್ರೆ ಜೀವನ ಮಂಗೆ ಆದಂಗೆ ಆಕತಿ. ಹೇಳ್ತೀನಿ ಕೇಳ್ರಿ ನಿಮಗೆ. ಇಲ್ಲಿ ಒಬ್ಬ ರೈತ ಒಂದು ದೊಡ್ಡ ಗಿಡದ ಬುಡಕ್ಕೆ ಮುಕ್ಕೊಂಡಿದ್ದಂತ. ಅವಂಗ ಕೌನಿ ಬೀಸ್ತಿದ್ರು. ಗೊತ್ತೇನೆ ಕೌನಿ ಬೀಸೋದಂದ್ರೆ? ಹಾಂ, ಕೌನಿ ನೋಡಿರಲ್ಲ? ಹಾಂ, ಆ ಟೆಪ್ಪಿಗೆ ಹಾಕೊಂಡು ಅಜ್ಜ ಒಂದಿಷ್ಟು ಮಂದಿ ಗೋನ್ ಹಾಕೋದ್ರಿ. ನನ್ನ ವಯಸ್ಸಿನ ಹುಡುಗರಿಗೆ ಏನು ಗೊತ್ತಿಲ್ಲ, ಕೌನಿ ಅಂದ್ರೆ ಗೊತ್ತಿಲ್ಲ. ಅವ್ರ ವಿಷಯಕ್ಕೆ ಆಮೇಲೆ ಬರ್ತೀನಿ ಅವ್ರದ್ದು. ಕೌನಿ ಬೀಸುವಂತ ಹಕ್ಕಿ ಬರ್ತಿದ್ವು ಅಂತಾರೆ ಜೋಳ ತಿನ್ನಕ್ಕೆ. ಕೌನಿ ಬೀಸ್ತಿದ್ನವ, ಸುಸ್ತಾಗಿ ಆಲದ ಮರದ ತೆಳಗೆ ಮಕ್ಕೊಂಡಿದ್ದವ. ಆಲದ ಮರದ ತೆಳಗೆ ಮಕ್ಕೊಂಡಿದ್ದ. ಒಂದು ಸ್ವಲ್ಪ ನಿದ್ದೆ ಹತ್ತಿತ್ತು ಅವಂಗ. ಅದ್ರ ಮಗ್ಲು ಒಂದು ಗಿಡದಾಗ ಕಾಗಿ ತತ್ತಿ ಇಟ್ಟಿತ್ತು. ಏನಿಟ್ಟಿತ್ತು? ಮೊಟ್ಟೆ ಇಟ್ಟಿತ್ತು. ಕಾಗಿ ನೆನಪಿಟ್ಕೋಬೇಕಾ ನೀವು? ಏನಿಟ್ಟಿತ್ತು? ಕಾಗಿ ಮೊಟ್ಟೆ ಇಟ್ಟಿತ್ತು. ಆವಾಗ ಕೋಗಿಲೆನೂ ಸಹ ಮೊಟ್ಟೆ ಇಟ್ಟಿತ್ತಂತ. ಅದಕ್ಕೆ ಇನ್ನೂ ಇಡೋದು ಅದಕ್ಕೆ ಇನ್ನೇನು ಒಂದು 4-5 ದಿವಸ ಇತ್ತಂತ. ಹಿಂಗೆ ಹುಡುಕಾಡ್ತಂಥದ್ದು. ಆವಾಗ ಕಾಗಿ ಎಲ್ಲೇ ಹಾರು ಹೋಗಿತ್ತಂತ. ಅದರೊಳಗೆ ಏನು ಮಾಡ್ತದು? ಅಲ್ಲೇ ತತ್ತಿ ಇಟ್ಟು ಹೋತಂತ. ಅದು ಕಾಗಿ ಬಂತಲ್ಲ, ಒಂದೇ ಇತ್ತು, 2 ಆಗ್ಯಾವಲ್ಲ ಅಂತಂತದ್ದು. ಇರ್ಲಿ ಬಿಡು ಹಂಗಾರೆ, ನನಗೆ ಏನು ಒಟ್ಟು ನೆನಪಾಗಿಲ್ಲ ಏನು ಅಂಥೇಳಿ ಅದ್ರ ಮೇಲೆ ಕಾವು ಕೊಡ್ತಂತ. ಕಾವು ಕೊಟ್ಟು ಮರಿ ಆದವಂತ. ಮರಿ ಆದಮೇಲೆ ಕಾಗಿ ಬಣ್ಣ ಯಾವುದ್ರಿ? ಹಾಂ, ಕರ್ರಗ. ಕೋಗಿಲೆ ಬಣ್ಣ ಕೆಂಪಗನ, ಅದು ಕರ್ರಗಲ್ಲ. 2 ಕರ್ರಗ. ಒಟ್ಟು 2 ಕರ್ರಗ. ಕೋಗಿಲೆ ಮೊಟ್ಟೆ ಇಟ್ಟು ಹೋತಂತ. ಕಾಗಿ ಅದಕ್ಕೆ ಕಾವು ಕೊಟ್ಟು ಮರಿ ಹೊರಗೆ ಬಂದುವಂತ. 2 ಕರ್ರಗ ಭಾಳ ಚಲೋ ಸಣ್ಣವು. ಇನ್ನೇನು ಅದಕ್ಕೆ ರೆಕ್ಕಿ ಬಲಿತಂತ. ಇನ್ನೇನು ರೆಕ್ಕಿ ಬಲಿಸ್ಕೊಂತ ಹಿಂಗೆ ರೆಕ್ಕಿ ಬಡಿ ಹೊತ್ನ್ಯಾಗ ಕಾಗಿನೂ ಭಾಳ ಚೆಂದ ಆಗಿತ್ತಂತ, ಕೋಗಿಲಿನೂ ಭಾಳ ಚೆಂದ ಆಗಿತ್ತಂತ. 2ಕ್ಕೂ ರೆಕ್ಕಿ ಬಲತ್ವಂತ. 2ಕ್ಕೂ ಕಂಠದೊಳಗೆ ಒಂದಿಷ್ಟು ಶಕ್ತಿ ಬಂದಿತ್ತಂತ. ಆ ಕಂಠದೊಳಗೆ ಕಾಗಿ ಏನಂತ ಕೂಗ್ತಂತ? ಕಾಕ. ಕೋಗಿಲೆ ನೀವು ಕೋಗಿಲೆ ಕಾಗಿ ನೋಡ್ರಿ.
ಕಾಕ ಅಂದರೆ ಕೋಗಿಲೆ ಕುಹು ಕುಹು ಅಂತಂತ. ಆವಾಗ ಕೋಗಿಲಿಗೆ ಬೇಸರ ಆಗಕ್ಕತ್ತಂತ. ಅಲ್ಲ, ನಮ್ಮವ್ವರ ಇಬ್ಬರಿಗೂ ಚಲೋತ್ನಂಗೆ ಕಾವು ಕೊಟ್ಟಾಳ. ನಂದು ಬಣ್ಣ ಕರ್ರಗೈತಿ, ಅದರದ್ದು ಬಣ್ಣ ಕರ್ರಗೈತಿ. ಇಬ್ಬರು ಒಂದೇ ಗೂಡ್ನ್ಯಾಗ ಬೆಳೆದೇವಿ, ಒಂದೇ ಕಡೆ ಅದೇವಿ. ಆದ್ರೆ ಧ್ವನಿ ಮಾತ್ರ ಇದ್ರ ಕರ್ಕಶ ಬರಾಕತ್ತೈತಿ. ಹೆಂಗಪ್ಪ ಭಾಳ ಬೇಜಾರಾತು ಅಂದಾಗ ಎರಡಕ್ಕೂ ಧ್ವನಿ ಬಲತ್ತು ಅಂತ, ಅದರ ರೆಕ್ಕೆ ಬಲತ್ತು ಅಂತ. ಬಲತ್ತ ತಕ್ಷಣಾಗ ಇದು ಕೋಗಿಲಿನೂ ಹಾರಕ್ಕೆ ಕಲಿತಂತ, ಕಾಗಿನೂ ಹಾರಕ್ಕೆ ಕಲಿತಂತ. ಕಾಗಿ ಕಾ 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 ಅನ್ಕೊಂತ ಹಾರ್ತಿತ್ತಂತ. ಇದು ಕುಹು ಕುಹು ಅಂತ ಹೋಗೋ ಹೊತ್ನ್ಯಾಗ ಕೋಗಿಲಿಗೆ ಭಾಳ ಬೇಸರ ಆತಂತ. ಬೇಸರ ಆದಾಗ ಆ ಗೂಡು ಬಿಟ್ಟು ಅದು ಒಂದು ಕಡೆ ಹೋಗಿ ಮನಸ್ಸಿಗೆ ಬೇಜಾರಾಗಿತ್ತಂತ. ಅದು ಏನು ರೈತ ಮುಕ್ಕೊಂಡಿದ್ನಲ್ಲ, ಆ ಆಲದ ಮರದ ಮ್ಯಾಲೆ ಹೋಗಿ ಕುಂತ್ಕೊಂತಂತ. ಕುಂತ್ಕೊಂಡಾಗ ಈ ಕಾಗಿ ನೋಡ್ತಂತ, ಅಲ್ಲ ಮಗನ, ನನ್ನ ಬಿಟ್ಟು ನೀ ಅಲ್ಲಿ ಹೋಗಕತ್ತಿ, ಯಾಕೆ ನನ್ನಿಂದ ದೂರ ಭಾಳ ಹೋಗಕತ್ತೀನಿ ಅಂಥೇಳಿ ಇದು ವಿಚಾರ ಮಾಡತ್ತಂತ. ಕಾಗಿ ವಿಚಾರ ಮಾಡಿದಾಗ ಕಾಗಿ ಹೋಗಿ ಅದ್ರ ಮಗ್ಲು ಕುಂತಂತ. ಅದ್ರ ವಿಚಾರ ಕರೆಕ್ಟ್ ಐತಿ, ಅದ್ರದ್ದೇನು ತಪ್ಪಲ್ಲ. ಅದು ಹೋಗಿ ಕಾಗಿ ಅದ್ರ ಮಗ್ಲು ಕುಂತ್ಕೊಂತಂತ. ಕುಂತ್ಕೊಂಡಾಗ ಈ ಕೋಗಿಲೆ ಆ ಕಾಗಿನ ನೋಡ್ತಂತ. ಅದು ಕಾ ಅಂತಂತ, ಇದು ಕುಹು ಅಂತಂತ. ಆವಾಗ ರೈತ ಕೆಳಗೆ ನಿದ್ದೆ ಮಾಡಕತ್ತಿದ್ದಂತ. ತಡಿ ಮಗನ ಮಾಡ್ತೇನೆ ನಿನಗಂತ ಹೇಳಿ ಮಗ್ಲು ಏನು ಕಾಗಿ ಕುಂತಿತ್ತಲ್ಲ ಅವನ ಮಗ್ಲು, ಅದು ಹೋಗಿ ಸೀದಾ ಆ ರೈತನ ಮೇಲೆ ಹೊಲಸು ಮಾಡಿ ಪುರ್ರ ಅಂತ ಹಾರೆ ಹೊಡ್ತಂತ. ಹೊಲಸು ಮಾಡಿದ ತಕ್ಷಣ ಇವ ಏನು ಮರ ಇದು ಅಂತೇಳಿ ಹಿಂಗೆ ಮುಚ್ಕೊಂಡು ಹಿಂಗೆ ಮ್ಯಾಲೆ ನೋಡ್ತಾನಂತ. ಮ್ಯಾಲೆ ಏನಿತ್ತು? ಕೋಗಿಲಿತ್ತು. ಕಾಗಿ ಹಾರಿ ಹೋಗಿತ್ತು. ಹಿಂಗೆ ಸಿಟ್ಟು ಬಂತಂತ ರೈತಗೆ. ಸಿಟ್ಟು ಬಂದು ಏನು ಮಾಡ್ದ ಅಂತಂದ್ರೆ, ಇದು ನನ್ನ ಮೇಲೆ ಮತ್ತೆ ಹೊಲಸು ಮಾಡ್ತತ್ತೆ ಅಂಥೇಳಿ ಹಿಂಗೆ ಕೌನಿ ಹಿಂಗೆ ಬೀಸಿದಂತ ನೋಡ್ರಿ. ಹಿಂಗೆ ಬೀಸಿದ ತಕ್ಷಣ ಆ ಕಲ್ಲು ಹೋಗಿ ಸೀದಾ ಆ ಕೋಗಿಲಿ ಕೊಳ್ಳಿಗೆ ಬಿದ್ದು ಬಿಟ್ರೆ ಗಿರಿಗಿರಿ ರಪ್ಪನ ತಿರುಗಿ ಅವನ ಮುಂದೆ ಬಿತ್ತಂತ. ವಿಲಿ 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 ಒದ್ದಾಡಕತ್ತಿತ್ತಂತ. ರೈತ ಎದ್ದು ಬಂದವನ ಅದಕ್ಕೊಂದಿಷ್ಟು ನೀರು ಹಾಕಿ, ತಪ್ಪು ಮಾಡಿದೆ ನಾನು, ತಪ್ಪು ಮಾಡಿದ್ಮೇಲೆ ಗುಬ್ಬಿ ಮೇಲೆ ಬ್ರಹ್ಮಾಸ್ತಂಭ ಇರ್ದಂಗತ್ತಲ್ಲ, ಕೋಗಿಲೆ ನನ್ನ ಕ್ಷಮಾ ಮಾಡಪ್ಪ, ನಿನ್ನ ಮೇಲೆ ಆ ಅಸ್ತ್ರ ಪ್ರಯೋಗ ಮಾಡಬಾರ್ದಾಗಿತ್ತು ನಾನು ಅಂತಂತ. ಯಾರು? ರೈತ ಅಂದಾಗ ಆ ಕೋಗಿಲಿಗೆ ಒಂದು ಸ್ವಲ್ಪ ಆ ಮಾತು ಕೇಳಿಸ್ದಾಗ ಆ ಕೋಗಿಲೆ ಹೇಳ್ತಂತ, ನೀ ಏನು ಹೇಳಕ್ ಹೋಗ್ಬೇಡ ರೈತ, ನಿಂದೇನು ತಪ್ಪಿಲ್ಲಪ್ಪ, ನಿಂದೇನು ತಪ್ಪಿಲ್ಲ, ನಿಂದು ಕರೆಕ್ಟ್ ಐತಿ. ನಿನ್ನ ಮೇಲೆ ಹೊಲಸು ಮಾಡಿದವ ನಾ ಅಲ್ಲ, ಆದ್ರೆ ಹೊಲಸು ಮಾಡಿದವ ನನ್ನ ಮಗ್ಲಿದ್ನಲ್ಲ, ಮಾಡಿದ್ದನ್ನ ನಾನು ನೋಡಿನೂ ಅವನ ಜಾಗಕ್ಕೆ ನಾನಾ ಕುಂತಿದ್ನೆ, ಎದ್ದು ಹಾರಿ ಹೋಗ್ಬೇಕಾಗಿತ್ತು, ಅದಕ್ಕೆ ಅವನ ಸಂಘದಿಂದ ನನಗೆ ಬಿತ್ತು ಹೇಟು ಅಂತ ಹೇಳಿ ಕೋಗಿಲೆ ಹೇಳ್ತಂತ. ವಿಚಾರ ಮಾಡಬೇಕು ಜೀವನ. ನಿಮ್ಮ ಮಕ್ಕಳು ಹಿಂಗ ಇರ್ತಾರ, ಯಾರ್ಯಾರು ಸಂಗಾನ ಮಾಡಿರ್ತಾರ, ಯಾರ್ಯಾರ ಜೊತೆಗಿನ ಇರ್ತಾರ, ಮಗ್ಲ ಇರ್ತಾರ, ಯಾವಾಗ ಹೆಂಗ ಚೂರಿ ಹಾಕ್ತಾರಂತ ಗೊತ್ತಿಲ್ಲ. ಅಂಥ ಕಳ್ಳರಿಂದ ನಿಮ್ಮ ಮಕ್ಕಳನ್ನು ಬಚಾವ್ ಮಾಡ್ಕೋಬೇಕು. ಅದಕ್ಕೆ 12ನೇ ಶತಮಾನದಲ್ಲಿ ಬಸವಾದಿ ಶಿವಶರಣರು ಏನು ಹೇಳಿದ್ರು ಅಂತಂದ್ರೆ, ಸಂಘ ಮಾಡೋದಿತ್ತು ಅಂತಂದ್ರೆ ಸಜ್ಜನರ ಸಂಘವನ್ನೇ ಮಾಡಬೇಕು, ಮಾಡಿದ್ರೆ ನಿಮ್ಮ ಬದುಕು ಹೆಜ್ಜೇನು ಸವಿದಂತೆ ಅನ್ನುವಂಥ ಮಾತನ್ನು ಯಾಕೆ ಹೇಳಿದ್ರು ಅಂತಂದ್ರೆ, ಯವ್ವ ನಿಮಗೆ ಯಾಕೆ ನಾ ಹೇಳ್ತೀನಿ ಅಂದ್ರೆ, ನಿಮ್ಮ ಮಕ್ಕಳು ಏನಾದರೂ ಒಂದಿಷ್ಟು ದಾರಿ ತಪ್ಪಕತ್ತಿದ್ರಂದ್ರೆ, ಹಿರಿಯರು ಏನಾದರೂ ನಿಮ್ಮ ಮಕ್ಕಳು ಎಲ್ಲಾದರೂ ಒಂದಿಷ್ಟು ಆ ಕಡೆ ಈ ಕಡೆ ಹೋಗಕತ್ತಿದ್ರು ಅಂತಂದ್ರೆ, ಆ ಜಾಗವನ್ನು ಬಿಡಿಸ್ರಿ, ಸಂಘ ಬಿಡಿಸ್ರಿ. ನಿಮ್ಮ ಮಕ್ಕಳು ಒಳ್ಳೆಯ ದಾರಿಗೆ ಹೋದ್ರೆ ಮಾತ್ರ ಎಚ್ಚರ ಸ್ವಾಮಿ ಖುಷಿ ಆಕತೆ ಹೊರತಾಗಿ, ಬೇನಾಳಪಟ್ಟ ದೇವರು ಖುಷಿ ಆಕತೆ ಹೊರತಾಗಿ, ವೀರಭದ್ರೇಶ್ವರನ ಈ ಜಾತ್ರಾ ಮಹೋತ್ಸವವನ್ನು ಮಾಡಿದ್ದಕ್ಕೆ ಸಾರ್ಥಕ ಆಗತ್ತ ಅನ್ನುವಂಥದ್ದನ್ನು ನೀವು ತಿಳ್ಕೊಂಡ್ರೆ ಮಾತ್ರ ಇವತ್ತಿನ ಬದುಕು ಹಸನಾಕತಿ. ಸಂಘ ಹೆಂಗಿರ್ಬೇಕ್ರಿ? ಚಲೋ ಇರಬೇಕು. ಮೊದಲ ತಿಳ್ಕೊಂಡಿರ್ಬೇಕು. ಯಾವಾಗ ಹೆಂಗೆ ಅವ ಹಿಂಗೆ ಅನ್ನೋದು ಗೊತ್ತಾಗಲೊಳಗನ ನಾವು ಜಗ ಖಾಲಿ ಮಾಡಿರ್ಬೇಕು. ಅವ್ರ ಸಂಘ